ಯಪ್ಪ ಗಾಯ್ಸ್, ಈ ತರ ಮ್ಯಾಚ್ ನಾನು ನೋಡೋದಕ್ಕೆ ತುಂಬಾ ದಿನಗಳಿಂದ ಕಾದ್ ಕುಳ್ತಿದ್ದೆ ಗಾಯ್ಸ್. ಯಾರ್ಯಾರು ಈ ಮ್ಯಾಚ್ ನ ಸೋಲ್ತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ರು ಪಕ್ಕ ಅವ್ರಿಗೆ ಒಳ್ಳೆ ಒಂದು ಕಹಿ ನ್ಯೂಸ್ ಅಂತಾನೆ ಹೇಳ್ಬೋದು. ನಮ್ಮ ಆರ್ ಸಿ ಬಿ ನಾನು ಕೊನೆ ಕ್ಷಣದವರೆಗೂ ಪಕ್ಕ ಈ ಮ್ಯಾಚ್ ಗೆಲ್ಲೋದಿಲ್ಲ ಅಂತ ಅನ್ಕೊಂಡೆ. ರೊಮಾರೆ ಶಫರ್ಡ್, ಯಪ್ಪ, ಆ ವ್ಯಕ್ತಿ ನಂಬ್ಕೊಂಡು ನಮ್ಮ ಆರ್ ಸಿ ಬಿ ಲಾಸ್ಟ್ ವರ್ಗು ನಿಂತ್ಕೊಂಡಿದ್ರೆ ಪಕ್ಕ ಆಗ್ತಿರ್ಲಿಲ್ಲ ಗಾಯ್ಸ್. ಫೈನಲಿ ನಮ್ಮ ಆರ್ ಸಿ ಬಿಗೆ ಗೆಲುವು ತಂದು ಕೊಟ್ಟಿದ್ದು ಯಾರಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್ ಅಂತಾನೆ ಹೇಳ್ಬೋದು. ಏನು ಲಾಸ್ಟ್ ಓವರಲ್ಲಿ 12 ರನ್ ಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ರೊಮಾರ್ ಶೆಫರ್ಡ್ ಒಂದು ರನ್ ಹೊಡೆಯೋದಿಲ್ಲ. ಅಂಥ ಟೈಮಲ್ಲಿ ಬಂದು ಇನ್ನೇನು 3 ಬಾಲ್ಗೆ 9 ರನ್ ಬೇಕಾಗಿರುತ್ತೆ. ಎಲ್ಲ ನೀವು ಆಲ್ಮೋಸ್ಟ್ ನೋಡೇ ಇರ್ತೀರ ಅಂತ ಅನ್ಸುತ್ತೆ. ಆದರೆ ಯಾವ ಥರ ಬಂದು ಸಿಕ್ಸ್ ಹೊಡೆದಂದರೆ ಭುವನೇಶ್ವರ್ ಕುಮಾರ್ ಮ್ಯಾಚ್ನ ಟರ್ನೇ ಮಾಡಾಕಿದ್ರು ಅಂತಲೇ ಹೇಳ್ಬೋದು. ಐಗೆ ಸರಿಯಾಗಿ ಕುಕ್ಕಿದ್ರು ಅಂತಲೇ ಹೇಳ್ಬೋದು ಕುನಾಲ್ ಪಾಂಡ್ಯದವರು. ಸಖತ್ತಾಗಿತ್ತು ಗಾಯ್ತು ಇವತ್ತಿನ ಮ್ಯಾಚ್ ಅಂತೂ, ಸಖತ್ ಕ್ರೇಜಿ ಆಗಿತ್ತು. ಅದಕ್ಕಿಂತ ಮುಂಚೆ ಏನು ಇವತ್ತು ಸಂಡೇ ಆಗಿರೋದ್ರಿಂದ ಡಬಲ್ ಹೆಡರ್ ಮ್ಯಾಚ್ ಇರುತ್ತೆ. ಅದರಲ್ಲಿ ಫಸ್ಟ್ ಮ್ಯಾಚಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದು ಯಾವ ಥರ ಕಮ್ಬ್ಯಾಕ್ ಮಾಡ್ತಿದ್ದಾರೆ ಅಂದರೆ ಕ್ರೇಜಿ ಅಂತಲೇ ಹೇಳ್ಬೋದು. ಉರ್ವಿಲ್ ಪಟೇಲ್, ಗುರು ನೀನೇನೋ ಚೆನ್ನೈದೆಲ್ಲ ಹೇಳ್ತಿದ್ಯಾ, ಆರ್ ಸಿ ಬಿದು ಹೇಳಪ್ಪ ಅಂತಂದರೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಬರ್ತೀನಿ ಗಾಯ್ಸ್. ಫಸ್ಟ್ ಮ್ಯಾಚಲ್ಲಿ ನಮ್ಮ ಯಾರು ಚೆನ್ನೈಯವರು, ನಮ್ಮ ಹೇಟರ್ಸ್ ಅಂತಲೇ ಹೇಳ್ಬೋದು, ಚೆನ್ನೈಯವರು ಸಹ ಆಡಿದ್ದು ಮಾತ್ರ ಸಖತ್ತಾಗಿತ್ತು. ಯಾವ ಥರ 13 ಬಾಲ್ಗೆ 50 ಕಂಪ್ಲೀಟ್ ಮಾಡ್ತಾರೆ ಉರ್ವಿಲ್ ಪಟೇಲು, ಯಂಗ್ಸ್ಟರ್ ಅಂತಲೇ ಹೇಳ್ಬೋದು. ಈ ಒಂದು ಚೆನ್ನೈರ್ ಗೆಲ್ಲೋದಕ್ಕೆ ಮೇಯ್ನ್ ಪಾತ್ರ ವಹಿಸಿದ್ದೆ ಉರ್ವಿಲ್ ಪಟೇಲ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಮ್ಯಾಚಸ್ ಬರೋದಾದರೆ ಗಾಯ್ಸ್, ಏನು ನಮ್ಮ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಅಪ್ಪ ಗಾಯ್ಸ್, ರೋಹಿತ್ ಶರ್ಮಾ ಅವರೆಲ್ಲ ಔಟ್ ಆಗಿದ್ದು ನೋಡಿ ಏನೊಂದು 160 ಅಷ್ಟೊಳಗಡೆ ಆಲ್ ಔಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಸೇಮ್ ಅದೇ ಥರನೇ ಆಯಿತು, 166 ಹೊಡೆದ್ರು. ಅದರಲ್ಲಿ ಮೇಯ್ನು ನಮ್ಮ ಭುವನೇಶ್ವರ್ ಕುಮಾರ್ ಯಾವ ಥರ ಟಂಗ್ ಕೊಟ್ರು ಅಂದರೆ ಮುಂಬೈ ಅವ್ರಿಗೆ ಕ್ರೇಜಿ ಅಂತಲೇ ಹೇಳ್ಬೋದು. ಪವರ್ ಪ್ಲೇಲಿ 3 ವಿಕೆಟ್ ಕಿತ್ತಿಸಾಕ್ಬಿಟ್ರು. ಅಲ್ಲೇ ಸ್ವಲ್ಪ ಫಾಲ್ ಡೌನ್ ಆಗೋದು ಮುಂಬೈ ಇಂಡಿಯನ್ಸರು. ಫೈನಲಿ ನಮ್ಮ ಆರ್ ಸಿ ಬಿಗೆ 166 ರನ್ ಟಾರ್ಗೆಟ್ ಕೊಡ್ತಾರೆ. ಈ ಟಾರ್ಗೆಟ್ನ ಚೇಸ್ ಮಾಡೋಕ್ಕೆ ಬರ್ತಾರೆ ನಮ್ಮ ಆರ್ ಸಿ ಬಿಯವರು. ಕೊಹ್ಲಿ ಡಕ್ಔಟ್ ಆಗೋಗ್ತಾರೆ, ಬೆತ್ತಲು ಬಾಲ್ ಟು ಬಾಲ್ ಹೊಡಿತಾರೆ. ಏನು ಮಾಡೋದಪ್ಪ ಅಂತ ಅನ್ಕೊಳೋಷ್ಟರಲ್ಲಿ ರಜತ್ ಪಟಿದಾರ್ ಔಟ್ ಆಗ್ತಾರೆ, ಮತ್ತು ದೇವದತ್ ಪಡಿಕ್ಕಲ್ ಔಟ್ ಆಗ್ತಾರೆ. ನಮ್ಮ ಕೊನೆಯಲ್ಲಿ ನಿಂತ್ಕೊಂಡಿದ್ದು ಯಾರಪ್ಪ ಅಂದರೆ ಸೇಮ್ ಏನು 2016, 17, 18ರಲ್ಲಿ ಇದ್ದಂಥ ಮುಂಬೈ ಇಂಡಿಯನ್ಸಲ್ಲಿ ಇದ್ದಂಥ ಕೃಣಾಲ್ ಪಾಂಡ್ಯದನ್ನೇ ಮುಂಬೈ ಇಂಡಿಯನ್ಸ್ನ ಸೋಲೋದಕ್ಕೆ ಮೇಯ್ನ್ ಪಾತ್ರ ವಹಿಸ್ತಾರೆ ಅಂತಲೇ ಹೇಳ್ಬೋದು. ಫೈನಲಿ ಕೃಣಾಲ್ ಪಾಂಡ್ಯ ಅವರು 50+ ಏನಲ್ಲ, ಈಗ 70+ ಏನೋ ಹೊಡೆದು ಸ್ವಲ್ಪ ಸ್ಟ್ರಾಂಗ್ ಬೇಸ್ಮೆಂಟ್ ಹಾಕ್ಕೊಡ್ತಾರೆ. ಆದರೂ ಎದ್ದು ಬಿದ್ದು ಕೃಣಾಲ್ ಪಾಂಡ್ಯದವ್ರು ಆಡ್ತಾರೆ. ಲಾಸ್ಟಲ್ಲಿ ಔಟ್ ಆಗೋಗ್ಬಿಡ್ತಾರೆ ಅನ್ಫಾರ್ಚುನೇಟಾಗಿ. ಅಲ್ಲಿಂದ ಗೈಸ್ ರೊಮಾರಿಯೋ ಶಫರ್ಡು, ಆ ವ್ಯಕ್ತಿ ನೆನೆಸ್ಕೊಂಡ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಅಂತಲೇ ಹೇಳ್ಬೋದು. ಟೀಮ್ ಡೇವಿಡು ಫಸ್ಟ್ನೇ ಬಾಲಲ್ಲಿ ಡಕೌಟು, ಇದೇನಪ್ಪ ಈ ಮ್ಯಾಚು ಕುತ್ತಿಗೆಗೆ ಬರ್ಸಿದ್ರಲ್ಲ ಅಂತ ನಾನು ಅಂದ್ಕೊಂಡೆ. ಫಸ್ಟ್ 2-3 ಮ್ಯಾಚ್ಗಳಲ್ಲಿ ನಮ್ಮ ಆರ್ ಸಿ ಬಿಯವರು ಯಾವ ಥರ ಅಂದರೆ ಬಾಯಿಗೆ ಬರ್ಸಿ ಗೆಲ್ತಿದ್ರು. ಆದರೆ ಇನ್ನೇನು ಕೆಲವೇ ಮ್ಯಾಚ್ ಗೆದ್ದರೆ ಇನ್ನೇನು ಪ್ಲೇ ಆಫ್ಗೆ ಹೋಗ್ಬಿಡ್ತಾರೆ. ಅಂಥ ಟೈಮಲ್ಲಿ ಈ ಥರ ಬಾಯಿಗೆ ಬರ್ಸಿ ಗೆಲ್ಲೋದಂದರೆ ಅಲ್ಟಿ ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ಆರ್ ಸಿ ಬಿಯವರು ಇವತ್ತಿನ ಮ್ಯಾಚ್ ಗೆದ್ದು ಅಂದರೆ ಬಾಯಿಗೆ ಬರ್ಸಿ ಮ್ಯಾಚ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಮೇಯ್ನ್ ಕಾರಣನೇ ನಮ್ಮ ಭುವನೇಶ್ವರ್ ಕುಮಾರ್. ಬೌಲಿಂಗಲ್ಲಿ 4 ವಿಕೆಟು ತಗೊತಾರೆ. ಇನ್ನು ಲಾಸ್ಟ್ ಓವರಲ್ಲಿ 6 ಹೊಡೆದ್ಬಿಟ್ಟು ಮ್ಯಾಚ್ನ ಗೆಲ್ಲಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಪ್ರಿಡಿಕ್ಷನ್ ನಾನು ಏನು ಹೇಳಿದ್ದೆ ಸೇಮ್ ಅದೇ ಆಗಿದೆ. ಆರ್ ಸಿ ಬಿ ಅವ್ರ ಪಕ್ಕ ಇವತ್ತಿನ ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿದ್ದೆ, ಅದೇ ಥರನೇ ಆಗಿದೆ ಅಂತಲೇ ಹೇಳ್ಬೋದು. ಓಕೆ, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೇನು ಅನಿಸುತ್ತೆ ಇವತ್ತು ನಮ್ಮ ಆರ್ ಸಿ ಬಿ ಅವರು ಗೆದ್ದಿರೋದು ಯಾವ ಥರ ಖುಷಿಯಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡೋಣ ಯಾವ ಥರ ನಮ್ಮ ಆರ್ ಸಿ ಬಿಗೆ ಕ್ರೇಜ್ ಇದೆ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಗೈಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.